ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಿದೆ. ನೋಡಿ, ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಮಾಡಿದ್ರು, ಇದರ ಜೊತೆಗೆ ಒಂದು ಬಾಕಿ ಇತ್ತು ಅನ್ಸುತ್ತೆ, ಡೀಸೆಲ್ದು ₹2 ಈಗ ಜಾಸ್ತಿ ಆಗಿದೆ. ವಾಹನ ಸವಾರರಿಗೆ ಬಿಗ್ ಶಾಕ್ ಕೊಡ್ತಾ ಇರೋದು ರಾಜ್ಯ ಸರ್ಕಾರ. ಡೀಸೆಲ್ ಈಗ ಪ್ರತಿ ಲೀಟರ್ಗೆ ₹2 ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ನಾಟಕ ಮಾರಾಟ ತೆರಿಗೆ ದರ ಹೆಚ್ಚಿಸಿ ಸರ್ಕಾರ ಆದೇಶ ಕೊಟ್ಟಿದೆ. ಮಾರಾಟ ತೆರಿಗೆ ದರ %18.44ಕ್ಕೆ ಅಧಿಸೂಚನೆ ಕೊಡಲಾಗಿದೆ. ಇನ್ನು ಮುಂದೆ ಪ್ರತಿ ಲೀಟರ್ ಡೀಸೆಲ್ಗೆ ₹91 ದಾಟುತ್ತೆ. ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಇದು ಕಡಿಮೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರುವುದು. ಕೇಳಿದ್ರೆ ಹಿಂಗೆ ಹೇಳೋದು, ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಇದು ನಮ್ಮ ಕಡೆ ಕಡಿಮೆ ಆಗುತ್ತೆ, ಕಡಿಮೆ ಇದೆ ಅಂತ. ನೋಡಿ, ವಾಹನ ಸವಾರರಿಗೆ ಕೊಡ್ತಾ ಇರುವಂಥ ಬಿಗ್ ಶಾಕ್ ಇದು. ಪೆಟ್ರೋಲ್ ಆಯಿತು, ಈಗ ಡೀಸೆಲು, ಹಾಲು, ವಿದ್ಯುತ್ತು ಯಾವುದನ್ನು ಬಿಟ್ಟಿಲ್ಲ, ಎಲ್ಲವನ್ನು ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಇದು ಯಾವುದೋ ಒಂದು 5 ಗ್ಯಾರಂಟಿಯನ್ನು ಕೊಟ್ಟು ಉಳಿದಿದ್ದು ಎಲ್ಲವನ್ನು ಕೂಡ ರೇಟ್ ಜಾಸ್ತಿ ಮಾಡಿ ಈ ರೀತಿಯಾಗಿ ರಕ್ತ ಹೀರುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಜನ ಇಡೀ ಶಾಪವನ್ನು ಹಾಕ್ತಿದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆ ಈಗ. ಡೀಸೆಲ್ಗೆ ಪ್ರತಿ ಲೀಟರ್ಗೆ ಈಗ ₹2 ಹೆಚ್ಚಳ ಆಗುತ್ತೆ. ಸರ್ಕಾರ ಆದೇಶ ಕೊಟ್ಟಿದೆ. ನೋಡಿ, ಈ ಹಿಂದೆ ಅಂತ ಬಂದಾಗ 4/1/2021 ಹಿಂದೆ ಡೀಸೆಲ್ ಮೇಲೆ ವಿಧಿಸಲಾಗ್ತಿದ್ದ ಕರ್ನಾಟಕ ಮಾರಾಟ ತೆರಿಗೆ ದರ %24 ಇತ್ತು. ಅಂದಿನ ಮಾರಾಟ ದರ ಪ್ರತಿ ಲೀಟರ್ಗೆ ಎಷ್ಟಿತ್ತು? 92.3. 15/6/2024 ಕರ್ನಾಟಕ ರಾಜ್ಯ ಸರ್ಕಾರವು ಡೀಸೆಲ್ ಮೇಲೆ ವಿಧಿಸಲಾಗ್ತಿದ್ದ ಕರ್ನಾಟಕ ಮಾರಾಟ ತೆರಿಗೆ ದರವನ್ನು %18.44ಕ್ಕೆ ಅಧಿಸೂಚನೆಯನ್ನು ನೀಡ್ತಾ ಇದೆ ಅಂತ ಆದೇಶದಲ್ಲಿ ಹೊರಡಿಸಲಾಗಿದೆ. 31/3/2025 ಪ್ರತಿ ಲೀಟರ್ಗೆ ಡೀಸೆಲ್ ಮಾರಾಟ ದರ ನೆರೆಯ ರಾಜ್ಯಗಳಲ್ಲಿ ಈ ಕೆಳಗಂಡಂತೆ ಇರುತ್ತದೆ ಅಂತ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಆ ಡೀಟೇಲ್ಸ್ ಹಿಂಗಿರೋದು, ಯಾವ ಕಾರಣಕ್ಕಾಗಿ ಜಾಸ್ತಿ ಇದೆ, ಏನು ಎತ್ತ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ. ಪ್ರಮುಖವಾಗಿ ಇಲ್ಲಿ ಬೆಂಗಳೂರು ಅಂತ ಬಂದಾಗ ಎಷ್ಟಾಗತ್ತೆ? 89.2. ಹೊಸೂರು ಕಡೆ ಅಂದರೆ ತಮಿಳುನಾಡು ಬರುತ್ತೆ 94.42. ಇನ್ನು ಕಾಸರಗೋಡು ಕೇರಳ ಬರುತ್ತೆ 95.66. ಇನ್ನು ಅನಂತಪುರ ಆಂಧ್ರ ಪ್ರದೇಶ ಬರುತ್ತೆ 97.35. ಹೈದರಾಬಾದ್ 95.70 ತೆಲಂಗಾಣ. ಇನ್ನು ಕಾಗಲ್ ಮಹಾರಾಷ್ಟ್ರ 91.7. ಇದಕ್ಕೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಉತ್ತರ. ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ಹೇಳಿದ್ರೆ, ನಮ್ಮಲ್ಲಿರೋದು ₹89, ಅಲ್ಲಿ ಜಾಸ್ತಿ ಇದೆ ಅಂಥೇಳಿ. ಬಟ್ ಈಗ 89 ಈಗ ₹2 ಜಾಸ್ತಿ ಆದರೆ 91 ಆಗುತ್ತೆ. ಬೇರೆ ಹೋಲಿಸಿದರೆ 92, 94 ಹಂಗೆ ಹೋಗ್ತಾ ಇದೆ ಅಂಥೇಳಿ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಪ್ರತಿಯೊಂದಕ್ಕೂ ಕೂಡ ರೇಟ್ ಜಾಸ್ತಿ ಮಾಡ್ತಾ ಇರುವಂಥದ್ದು. ಈ ರೀತಿ ಆದರೆ ಜನಸಾಮಾನ್ಯ, ಪ್ರಮುಖವಾಗಿ ಈ ರೀತಿಯ ರೇಟ್ಗಳನ್ನು ಜಾಸ್ತಿ ಮಾಡಿದ್ರೆ ಶ್ರೀಮಂತರಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ಆದರೆ ಮಧ್ಯಮ ವರ್ಗದವರಿಗೆ, ಜನಸಾಮಾನ್ಯರಿಗೆ, ದುಡಿದು ತಿಂತಾ ಇರುವಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇದನ್ನು ಯಾಕೆ ಸರ್ಕಾರ, ನಾಯಕರು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂಥೇಳಿ. 15-20 ಸಾವಿರ ದುಡಿತಾ ಇರುವಂಥ ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಆಗತ್ತಾ ಈಗಿನ ಕಾಲದಲ್ಲಿ ಅಂತ. ವಿದ್ಯುತ್ ದರ ಆಯಿತು, ನೀರಿನ ದರ ಆಯಿತು, ಹಾಲು, ಮೊಸರು, ಅಗತ್ಯ ವಸ್ತುಗಳು, ತರಕಾರಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಬದುಕಬೇಕು ನೀವೇ ಹೇಳಿ? 15-20 ಸಾವಿರ ದುಡಿಯುವಂಥ ವ್ಯಕ್ತಿ ಬದುಕಲಿಕ್ಕೆ ಆಗತ್ತಾ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.